ಪೋಲಿಯೋ ಅಭಿಯಾನದ ಅಂಗವಾಗಿ ಇಂದು ರಾಮದುರ್ಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಜರುಗಿತು. ಜನಪ್ರಿಯ ರಾಮದುರ್ಗ ತಾಲೂಕಿನ ಶಾಸಕರಾದ ಅಶೋಕ ಮಹಾದೇವಪ್ಪ ಪಟ್ಟಣ ಅವರು ಮಕ್ಕಳಿಗೆ ಪೋಲಿಯೋ ಹನಿಗಳನ್ನು ನೀಡುವ ಮೂಲಕ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಆಸ್ಪತ್ರಾ ಸಿಬ್ಬಂದಿ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಿ ಪಾಲಕರಿಗೆ ತಮ್ಮ ಮಕ್ಕಳನ್ನು ತಪ್ಪದೇ ಲಸಿಕೆ ಕೇಂದ್ರಗಳಿಗೆ ತರಲು ಮನವಿ ಮಾಡಿದರು. ರಾಮದುರ್ಗ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯೊಂದಿಗೆ ಪಟ್ಟಣದ ವಿವಿಧ ಬೂತ್ಗಳಲ್ಲಿ ಸಹ ಪಲ್ಸ್ ಪೋಲಿಯೋ ಲಸಿಕೆ ವ್ಯವಸ್ಥೆ ಮಾಡಲಾಗಿದ್ದು, 100% ಮಕ್ಕಳಿಗೂ ಲಸಿಕೆ ತಲುಪಿಸುವ ಗುರಿ ಹೊಂದಲಾಗಿದೆ. ಈ ದಿನ ಪಲ್ಸ್ ಪೋಲಿಯೋ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಎಲ್ಲ ಸಣ್ಣ ಮಕ್ಕಳಿಗೆಲ್ಲ ಪಲ್ಸ್ ಪೋಲಿಯೋನ ಹಾಕಿ ಅವರೆಲ್ಲ ಸದೃಢವಾಗಿ ಬೆಳೀಲಿ ಅಂತ ಹೇಳಿ ಆ ದೃಷ್ಟಿಯಿಂದ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರ್ತದೆ. ಹಿಂದಿನ ಕಾಲದಾಗೆ ಪಲ್ಸ್ ಪೋಲಿಯೋ ಹಾಕದೆ ಬೇಕಾದಷ್ಟು ಜನ ಪೋಲಿಯೋಗೆಲ್ಲ ಗುರುಪಡಿಸ್ತಾ ಇದ್ರು. ಅದನ್ನ ತಂತ್ರಜ್ಞಾನದಿಂದ ಅಭಿವೃದ್ಧಿ ಪಡಿಸಿ ಈ ಡ್ರಾಪ್ಸ್ ಹಾಕಿದ್ರೆ ಪೋಲಿಯೋ ಏನು ಅಟ್ಯಾಕ್ ಆಗದಂಗೆ ಮಾಹಿತಿ ತಂತ್ರಜ್ಞಾನದಿಂದ ರುಜುವಾತಾಗಿರೋದ್ರಿಂದ ಎಲ್ಲರಿಗೂ ನಾವು ಪಲ್ಸ್ ಪೋಲಿಯೋ ಮಕ್ಕಳಿಗೆಲ್ಲ ಪ್ರತಿ ವರ್ಷನೂ ಎಲ್ಲ ಸಣ್ಣ ಮಕ್ಕಳಿಗೆ ಪ್ರತಿ ವರ್ಷನೂ ಪಲ್ಸ್ ಪೋಲಿಯೋ ಆಗ್ತಾ ಇದೀವಿ. ಈಗ NHM ಅಲ್ಲಿ ಸಾಕಷ್ಟು ಜನ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅವ್ರನ್ನ ತೆಗೆಯುವಂತ ನಿರ್ಧಾರ ಸರ್ಕಾರ ಮಾಡಿರುವಂತದ್ದು ಏನ್ ಹೇಳ್ತಾರೆ? ರಾಜ್ಯಾದ್ಯಂತ ಒಂದು ಡಿಸಿಷನ್ ತಗೋತಾರೆ. ಯಾಕೆ ಮಾಡಿದ್ದಾರೆ ಅಂತ ಬಿಟ್ಟು ಒಂದು ಸಮಿತಿ ಮಾಡಿ ಡಿಸ್ಕಸ್ ಮಾಡ್ತಾ ಇದೀವಿ. ಈಗ ಮೊನ್ನೆ ಅಸೆಂಬ್ಲಿ ಕೂಡ ಬಹಳ ಜನ ಬಂದು ಹೇಳಿದ್ರು. ಅದ್ರ ಬಗ್ಗೆ ಆರೋಗ್ಯ ಸಚಿವರ ಜೊತೆ ಮಾತಾಡ್ಕೊಂಡು ಆಮೇಲೆ ಒಂದು ನಿರ್ಧಾರ ತಗೋತೀವಿ. ಈಗ ಸರ್ಕಾರಿ ಆಸ್ಪತ್ರೆಗೆ ಅನುದಾನ ರಿಲೀಸ್ ಆಗಿರುವಂತದ್ದು ಸರ್, ಒಂದು ಸರ್ಕಾರ ಇನ್ನು ಒಂದು 2 ತಿಂಗಳು ಆಗ್ಬೋದು. 2 ತಿಂಗಳೊಳಗೆ ಇಲ್ಲೇ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಅಧಿವೇಶನದಲ್ಲಿ ತಾಲೂಕು ಅಭಿವೃದ್ಧಿಗಾಗಿ ಏನಾದ್ರು ಚರ್ಚೆ ಆಯ್ತಾ? ಅವಿರ್ಭದ ರೈತರ ಮತ್ತು ಸಾಲಾಪರ ರೈತರ ಒಂದು ಮೀಟಿಂಗ್ ಕರೆದಿದ್ರು ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು, ಮಲೆ ಎಲ್ಲ ಅಧಿಕಾರಿಗಳು ತೆಗೆದು ವೀರಭದ್ರ ನೀರಾವರಿ ಬಹಳ ತಡ ಆಗಿರೋದ್ರಿಂದ ಆ ಕಾಂಟ್ರಾಕ್ಟರ್ನ ರದ್ದುಪಡಿಸಿ ಹೊಸ ಟೆಂಡರ್ ಕರೆಯಕ್ಕೆ ಏರ್ಪಾಡು ಮಾಡಿದ್ವಿ. ಮತ್ತು ಅದ್ರಾಗ ಇರೋದು ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ಇದು ಒಂದು ಸುಮಾರು 20 ಕೋಟಿ ರೂಪಾಯಿದು ಆ ಸಾಲಾಪುರ ಲಿಫ್ಟ್ ಇರಿಗೇಷನ್ಗೆ ಅಲ್ಲಿಗೆ ಶಿಫ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಇದನ್ನು ಟೆಂಡರ್ ಕರೆದು ಇದು ಕಂಪ್ಲೀಟ್ ಮಾಡ್ತೀವಿ. ರೈಲ್ವೆ ಹೋರಾಟ ನಾವು ಮಾಡ್ತಾನೆ ಇದೀವಿ. ಎಲ್ಲ ನಾವು ಹೋದಾಗೆಲ್ಲ ಡೆಲ್ಲಿಗೆಲ್ಲ ಹೋದಾಗೆಲ್ಲ ಮಂತ್ರಿಗಳು ಮೀಟ್ ಮಾಡ್ತೀವಿ. ಅದೆಲ್ಲ ಕೇಂದ್ರ ಸರ್ಕಾರ ಮಾಡ್ಬೇಕು, ನಮ್ದೇನಿಲ್ಲ. ನಾವು ಈಗ ಎಷ್ಟು ಜಮೀನು ಬೇಕೋ ನಾವು ಜಮೀನು ಕೊಡಕ್ಕೆ ರೆಡಿ ಇದೀವಿ ಅಂತ ಮುಖ್ಯಮಂತ್ರಿಗಳು ಆಗ್ಲೇ ಪತ್ರ ಬರೆದಿದ್ದಾರೆ. ನಾವು ಅದನ್ನ ರೆಡಿ ಇದೀವಿ, ನಾವು ಬದ್ಧವಾಗಿದ್ದೀವಿ. ನಮಸ್ಕಾರ. ಆಟದ ಮೈದಾನ ಒಂದು ಮಾಡ್ತಾ ಇದೀವಿ. MLBC ಶಿಫ್ಟ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. MLBCನೇ ಇಲ್ಲಾಂದ್ರೆ ಅಥವಾ ಮುಳ್ಳೂರು ಗುಡ್ಡದ ಹತ್ರ 2ರೊಳಗೆ ಒಂದ್ ಕಡೆ ಮಾಡ್ಬೇಕು ಅಂತ ಒಂದು ಚಿಂತನೆ ನಡೆದಿದೆ. ಆದಷ್ಟು ಬೇಗ ನಾವು 1 ವರ್ಷದಾಗ ಎಲ್ಲ ರೆಡಿ ಮಾಡ್ತೀವಿ. ನಮಸ್ಕಾರ. ಇನ್ನರ್ ಕ್ಲಬ್ ಆಫ್ ರಾಮದುರ್ಗ್ ಡಿಸ್ಟ್ರಿಕ್ಟ್ 317 ನಾವು ಅಧ್ಯಕ್ಷರು. ಜಿಲ್ಲಾ ಕರ್ನಾಟಕ ಸರ್ಕಾರ, ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಬೆಳಗಾವಿ ಇವರ ಆಶ್ರಯದಲ್ಲಿ ಇಲ್ಲಿ ಪಲ್ಸ್ ಪೋಲಿಯೋ ನಿಮಿತ್ತವಾಗಿ 5 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೂ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಲಾಯಿತು. ಇದು ಪೋಲಿಯೋ ಭಾರತ ದೇಶದ ಮುಕ್ತ ಪೋಲಿಯೋ ದೇಶವಾಗಿದೆ. ಆದರೂ ಕೆಲವು ದೇಶಗಳಲ್ಲಿ ಇನ್ನೂ ಪೋಲಿಯೋದಿಂದ ಅಂಗವಿಕಲತೆ ಇದೆ. ಆದ್ದರಿಂದ ಎಲ್ಲ ತಾಯಂದಿರು, ಪಾಲಕರು ಪ್ರತಿ ವರ್ಷ ಪಲ್ಸ್ ಪೋಲಿಯೋನ್ನು ಸರ್ಕಾರದಿಂದ ನಮಗೆ ಬಹಳ ಸಹಾಯವನ್ನು ನೀಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ತಾಯಂದಿರೆಲ್ಲರೂ ನಮ್ಮ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆಯನ್ನು ಹಾಕಬೇಕು ಅಂತ ಎಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ.